प्रिय छात्राः नमस्ते। अहम् इदानीं नवमकक्षायाः परोपकारः कर्तव्यः इति पाठस्य द्वितीयार्धं पाठयामि। छात्राः ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಪರೋಪಕಾರಃ ಕರ್ತವ್ಯಃ ಎಂಬ ಪಾಠದ ಪ್ರಥಮಾರ್ಧವನ್ನ ಕಲಿಸಿದ್ದೇನೆ. ಈಗ ಎರಡನೇ ಭಾಗವನ್ನ ಕಲಿಸ್ತೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಯೂಟ್ಯೂಬ್ ಚಾನೆಲ್ನ ಪಾಠಗಳನ್ನು ನೋಡಿರಬಹುದು, ಕೇಳಿರಬಹುದು. 10ನೇ ವರ್ಗದಲ್ಲಿ 30% ಕಡಿತ ಮಾಡಿದ ಪಾಠಗಳನ್ನು ಬಿಟ್ಟು ಉಳಿದೆಲ್ಲ ಪಾಠಗಳನ್ನು ಮಾಡಿದ್ದೇನೆ. 8 ಮತ್ತು 9ನೇ ತರಗತಿಯಲ್ಲಿ ಇನ್ನು ಒಂದೆರಡು ಪಾಠಗಳನ್ನು ಬಿಟ್ಟು ಉಳಿದೆಲ್ಲ ಪಾಠಗಳು ಪೂರ್ಣಗೊಂಡಿವೆ. ನಾನು ಮಾಡಿದ ಪಾಠಗಳನ್ನು ನೋಡಿ ನನ್ನ ಚಾನೆಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಪಾಠ ಇಷ್ಟ ಆದರೆ ಲೈಕ್ ಬಟನ್ ಅನ್ನು ಒತ್ತಿ. ಇಷ್ಟ ಇಲ್ಲದೆ ಹೋದ್ರೆ ಅಥವಾ ಏನಾದರೂ ದೋಷಗಳಿದ್ರೆ, ಏನು ದೋಷಗಳಾಗಿದೆ ಎಂಬುದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಯಾಕಂದ್ರೆ ನನಗೆ ಅದನ್ನ ಮುಂದೆ ಸುಧಾರಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಪರೋಪಕಾರಃ ಕರ್ತವ್ಯಃ ಇತಿ ಪಾಠಸ್ಯ ದ್ವಿತೀಯಾರ್ಧಂ ಪಾಠಯಾಮಿ. ಪಶ್ಯಂತು. ನಾಯಕಃ ಏವಂ ಉಕ್ತ್ವಾ ಪತತಿ. ಜಿಮುತಕೇತುಃ. ಹಾ ವತ್ಸ ಜಿಮುತವಾಹನ. ಹಾ ಸರ್ವಗುಣನಿಧೆ ಕ್ವಾಸಿ ದೇಹಿ ಮೇ ಪ್ರತಿವಚನಂ. ಮಲಯವತಿ. ಹಾ ಆರ್ಯಪುತ್ರ ಕಥಂ ಪರಿತ್ಯಜ್ಯ ಗತೋಸಿ. ಗರುಡಃ ಸೋದ್ವೇಗಂ ಕಷ್ಟಂ ಉಪರತೋಯಂ ಮಹಾತ್ಮ. ಕಿಮಿದಾನಿಂ ಕರೋಮಿ. ವೃದ್ಧ. ಭಗವಂತೋ ಲೋಕಪಾಲಾಃ ಕಥಮಪಿ ಅಮೃತೇನ ಸಿಕ್ತ್ವಾ ಪುತ್ರಕಂ ಜೀವಯತ್. ನೋಡಿ, ಮೊದಲನೇ ಅರ್ಧದಲ್ಲಿ ನೀವು ಈಗಾಗಲೇ ನೋಡಿದಿರಿ. ಶಂಖಚೂಡನ ಸಲುವಾಗಿ ನಾಯಕನಾದ ಜಿಮುತವಾಹನ ತನ್ನನ್ನು ತಾನೇ ಗರುಡನಿಗೆ ಬಲಿ ಕೊಡ್ತಾನೆ. ಅವನು ತನ್ನ ಶರೀರ ಈ ರೀತಿ ಒಳ್ಳೆಯ ಕೆಲಸಕ್ಕಾಗಿ, ಪರೋಪಕಾರಕ್ಕಾಗಿ ತ್ಯಾಗ ಮಾಡಲ್ಪಟ್ಟಿದೆ ಎಂದು ಸಂತೋಷದಿಂದ ಹೇಳಿಕೊಳ್ತಾ ಬೀಳ್ತಾನೆ. ಅಂದ್ರೆ ಅವನ ಪ್ರಾಣ ಹೋಗ್ತದೆ. ನಾಯಕಃ ಏವಂ ಉಕ್ತ್ವಾ ಪತತಿ. ನಾಯಕಃ ಜಿಮುತವಾಹನ ಈ ರೀತಿ ಹೇಳುತ್ತಾ ಪತತಿ ಬೀಳುತ್ತಾನೆ. ತದಾ ಜಿಮುತಕೇತುಃ ವದತಿ. ಹಾ ವತ್ಸ, ಮಗುವೆ, ಜಿಮುತವಾಹನನೇ, ಹಾ ಸರ್ವಗುಣನಿಧೆ, ಎಲ್ಲಾ ಗುಣಗಳ ನಿಧಿಯೇ, ಎಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವವನೇ, ಕ್ವಾಸಿ, ಕ್ವ ಅಸಿ, ಎಲ್ಲಿರುವೆ, ಎಲ್ಲಿ ಹೋದೆ ನೀನು. ದೇಹಿಮೆ ಪ್ರತಿವಚನಂ, ನನಗೆ ಪ್ರತಿವಚನವನ್ನ, ನಾನು ಹೇಳುವ ಮಾತಿಗೆ ಉತ್ತರವನ್ನ ಕೊಡು. ತಿರುಗಿ ಉತ್ತರ ಕೊಡೋದಕ್ಕೇನಂತಾರೆ ಪ್ರತಿವಚನಂ. ದೇಹಿಮೆ ಪ್ರತಿವಚನಂ. ಮಲಯವತಿ ವದತಿ, ಜಿಮುತವಾಹನಸ್ಯ ಪತ್ನಿ. ಹಾ ಆರ್ಯಪುತ್ರ ಕಥಂ ಪರಿತ್ಯಜ್ಯ ಗತೋಸಿ. ಗತೋ ಅಸಿ, ಗತೋಸಿ ಪೂರ್ವರೂಪ ಸಂಧಿ. ಹಾ ಆರ್ಯಪುತ್ರ ಕಥಂ ಅಸ್ಮಾನ್ ಪರಿತ್ಯಜ್ಯ, ನಮ್ಮನ್ನೆಲ್ಲ ಬಿಟ್ಟು, ಪರಿತ್ಯಜ್ಯ ಅಂದ್ರೆ ಪರಿತ್ಯಜಿಸಿ, ಬಿಟ್ಟು, ಗತೋಸಿ ಹೇಗ್ ಹೋಗ್ದೆ ನೀನು. ಅಸಿ ಅಸ್ತಿ ಸ್ತಃ ಸಂತಿ ಅಸಿ ಮಧ್ಯಮ ಪುರುಷ ಏಕವಚನ. ಗರುಡ ಸೋದ್ವೇಗಂ, ಸ ಉದ್ವೇಗಂ, ಗರುಡನಿಗೆ ಆಗ ಹೆದರಿಕೆ ಆಗ್ತದೆ, ಉದ್ವೇಗವಾಗ್ತದೆ. ಯಾಕೆಂದ್ರೆ ನೋಡಿ ಹೇಳ್ತಾನೆ, ಕಷ್ಟಂ, ಇದನ್ನು ಸಹಿಸಿಕೊಳ್ಳುವುದು ಕಷ್ಟ. ಉಪರತೋಯಂ ಮಹಾತ್ಮ, ಮಹಾತ್ಮ ಅಯಂ ಮಹಾತ್ಮ ಉಪರತಃ, ಈ ಮಹಾತ್ಮನು ಉಪರತಃ ಇತ್ಯುಕ್ತೆ ತೀರಿಕೊಂಡನು, ಸತ್ತೋದ. ಗರುಡ ಹೇಳ್ತಿದ್ದಾನೆ, ಜಿಮುತಕೇತು, ಜಿಮುತವಾಹನ ಮಹಾತ್ಮ ಅವನು ತೀರ್ಕೊಂಡ. ಕಿಮಿದಾನಿಂ ಕರೋಮಿ, ಈಗ ನಾನು ಏನ್ ಮಾಡ್ಲಿ, ಯಾಕಂದ್ರೆ ಇವನು ನನ್ನಿಂದನೇ ತೀರ್ಕೊಂಡನಲ್ವಾ, ಈಗ ನಾನೇನ್ ಮಾಡ್ಲಿ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ವೃದ್ಧ ಜಿಮುತಕೇತೋ ಪತ್ನಿ ವದತಿ, ಭಗವಂತೋ ಲೋಕಪಾಲಾಹ, ಭಗವಂತರಾದಂತಹ ಲೋಕಪಾಲಕರೇ, ಲೋಕವನ್ನು ಪಾಲಿಸುವಂತಹ ದೇವರುಗಳೇ, ಕಥಮಪಿ ಅಮೃತೇನ, ಕಥಮಪಿ ಅಮೃತೇನ ಎಣ್ಸಂಧಿ, ಸಿಕ್ಕತ್ವಾ ಹೇಗಾದರೂ ಮಾಡಿ, ಅಮೃತವನ್ನಾದರೂ ತಂದು, ಅಮೃತವನ್ನ ಸಿಂಪಡಿಸಿ, ಪುತ್ರಕಂ ಜೀವಯತ, ನನ್ನ ಮಗನನ್ನು ಬದುಕಿಸಿರಿ. ಪುತ್ರಕ ಇತ್ಯುಕ್ತೆ ಪುತ್ರಂ, ಹೇಗಾದ್ರೂ ಅಮೃತ ತಂದಾದ್ರೂ ಕೂಡ ನೀವು ನನ್ನನ್ನ ರಕ್ಷಿಸಿರಿ ಹೇಳಿ ಇವಳು ವೃದ್ಧೆ ಜಿಮುತವಾಹನನ ತಾಯಿ
ಏನ್ ಮಾಡ್ತಾ ಇದ್ದಾರೆ, ದೇವತೆಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮುಂದೇನಾಯ್ತು ನೋಡಿ. ಗರುಡ ಸಹರ್ಷಂ ಆತ್ಮಗತಂ ಅಯೇ ಅಮೃತ ಸಂಕೀರ್ತನಾತ್ ಸಾಧು ಸ್ಮೃತಂ ಅಮೃತ ವರ್ಷೇಣ ನ ಕೇವಲಂ ಜಿಮೂತ ವಾಹನಂ ಪೂರ್ವಭಕ್ಷಿತಾನ್ ಸರ್ವಾನ್ ಆಶೀವಿಷಾನ್ ಪ್ರತ್ಯುಜ್ಜೀವಯಾಮಿ. ನಿಷ್ಕ್ರಾಂತಃ ಮಲಯವತಿ ಬದ್ಧಾಂಜಲಿ ಭಗವತಿ ಗೌರಿ ತ್ವಯಾ ಆಜ್ಞಾಪ್ತಂ ಯಥಾ ವಿದ್ಯಾಧರ ಚಕ್ರವರ್ತಿ ತೇ ಭರ್ತಾ ಭವಿಷ್ಯತಿ ಇತಿ ತತ್ ಕಥಂ ತ್ವಮಪಿ ಅಲೀಕವಾದಿನಿ ಸಂರಕ್ತ. ಪಶ್ಯಂತು, ಗರುಡಃ ಸಹರ್ಷಂ ಆತ್ಮಗತಂ, ಸಂತೋಷದಿಂದ ತನ್ನಲ್ಲೇ ಹೇಳ್ಕೊಳ್ತಾನೆ. ಯಾಕೆಂದ್ರೆ ವೃದ್ಧೆ ಜಿಮೂತ ಕೇತುವಿನ ಹೆಂಡತಿ ಹೇಳ್ತಿದ್ದಾಳಲ್ಲ, ಹೀಗಾದ್ರೂ ಮಾಡಿ ಅಮೃತವನ್ನಾದ್ರೂ ತಂದು ತನ್ನ ಮಗನನ್ನು ಬದುಕಿಸಿಕೊಡಿ ಹೇಳಿ. ಅಮೃತ ಎಂಬ ಶಬ್ದವನ್ನು ಕೇಳಿ ಅವನಿಗೇನಾಯ್ತು, ಸಂತೋಷವಾಯ್ತು. ಸಹರ್ಷಂ ಆತ್ಮಗತಂ ಅಯ್ಯೇ ಅಮೃತ ಸಂಕೀರ್ತನಾತ್ ಸಾಧು ಸ್ಮೃತಂ, ಅಮೃತ ಎಂಬ ನಾಮ ಉಚ್ಚಾರಣೆ ಮಾಡುವುದರಿಂದ, ಅದನ್ನು ಕೇಳುವುದರಿಂದ ಒಳ್ಳೆಯದು ನೆನಪಾಯಿತು. ಯಾಕೆಂದ್ರೆ ಅಮೃತವನ್ನ ಸೇವನೆ ಮಾಡುವುದರಿಂದ ಎಲ್ಲ ಸತ್ತಂತಹ ಜೀವಿಗಳು ಅಥವಾ ಬದುಕುತ್ತವೆ, ಅಥವಾ ಬದುಕಿರುವುದಕ್ಕೆ ಸಾವೇ ಇರುವುದಿಲ್ಲ. ಹೌದಲ್ವಾ? ಅಮೃತ ದೇವಲೋಕದಲ್ಲಿ ಇರುವಂತಹದ್ದು. ಅಮೃತ ಸಂಕೀರ್ತನಾತ್ ಸಾಧು ಸ್ಮೃತಂ, ಅಮೃತದ ಮಾತನ್ನು ಕೇಳಿ ಒಳ್ಳೆಯದೇ ನನಗೆ ನೆನಪಿಸಲ್ಪಟ್ಟಿತು. ಅಮೃತ ವರ್ಷೇಣ ನ ಕೇವಲಂ ಜಿಮೂತ ವಾಹನಂ, ಅಮೃತದ ಮಳೆಗರಿಯುವುದರಿಂದ ಕೇವಲ ಜಿಮೂತ ವಾಹನನನ್ನ ಅಷ್ಟೇ ಅಲ್ಲ, ಪೂರ್ವ ಭಕ್ಷಿತಾನ್ ಸರ್ವಾನ್, ಹಿಂದೆ ನಾನು ತಿಂದಂತಹ ಎಲ್ಲ, ಆಶೀವಿಷಾನ್, ಆಶೀವಿಷಃ ಇತ್ಯುಕ್ತೆ ಸರ್ಪ, ಆಶೀವಿಷಾನ್ ಇತ್ಯುಕ್ತೆ ಸರ್ಪಾನ್, ಎಲ್ಲಾ ಸರ್ಪಗಳನ್ನು ಪ್ರತ್ಯುಜ್ಜೀವಯಾಮಿ, ಪುನಃ ಜೀವಿಸುವಂತೆ ಮಾಡ್ತೇನೆ ನಾನು. ಈ ಅಮೃತ ಶಬ್ದ ಕೇಳಿ ನನಗೆ ಅತ್ಯಂತ ಸಂತೋಷವಾಗಿದೆ. ನಾನು ಈಗ ಅಮೃತದ ಮಳೆ ಕರೆಯುವ ಮೂಲಕ ಜೀಮುತ ವಾಹನನನ್ನ, ಜೊತೆಗೆ ಹಿಂದೆ ನಾನು ತಿಂದಂತಹ ಎಲ್ಲಾ ನಾಗಗಳನ್ನು, ಸರ್ಪಗಳನ್ನು ಜೀವಂತ ಆಗುವಂತೆ ಮಾಡ್ಕೊಳ್ತೇನೆ. ನಿಷ್ಕ್ರಾಂತಃ, ಈ ಗರುಡ ಆಗ ಅಲ್ಲಿಂದ ಹೊರಟು ಹೋಗ್ತಾನೆ. ಮಲಯವತಿ, ಇದು ತನ್ನಲ್ಲೇ ಹೇಳ್ಕೊಂಡಿರೋದು ಗರುಡ ಅಷ್ಟೇ ಹೇಳಿ ಅವನು ಹೊರಟು ಹೋಗ್ಬಿಡ್ತಾನೆ. ಮಲಯವತಿ ತನ್ನ ಗಂಡನ ಸಾವನ್ನು ನೋಡಿ ಬದ್ಧಾಂಜಲಿ, ಕೈ ಮುಗಿದು ದೇವಿಗೆ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಭಗವತಿ ಗೌರಿ, ಭಗವಂತಳಾದ ದೇವಿಯಾದ ಗೌರಿಯೇ, ತ್ವಯಾ ಆಜ್ಞಾಪ್ತಂ ಯಥಾ, ಹಿಂದೆ ಗೌರಿ ಏನ್ ಮಾಡಿದ್ಲು, ಅವಳಿಗೆ ಆಜ್ಞಾಪನೆ ಮಾಡಿದ್ಲು, ಅವಳಿಗೆ ಹೇಳಿದ್ಲು ಏನಂತ, ಯಥಾ ವಿದ್ಯಾಧರ ಚಕ್ರವರ್ತಿ ತೇ ಭರ್ತಾ ಭವಿಷ್ಯತಿ ಇತಿ. ಭರ್ತಾ ಇತ್ಯುಕ್ತೆ ಪತಿ, ವಿದ್ಯಾಧರ ಚಕ್ರವರ್ತಿ ನಿನ್ನ ಗಂಡನಾಗ್ತಾನೆ ಅಂತ ಅವಳು ಹೇಳಿದ್ಲು. ಈಗ ಹೇಳ್ತಾಳ ಅವಳು, ತತ್ ಕಥಂ ತ್ವಮಪಿ ಅಲೀಕವಾದಿನಿ ಸಂರಕ್ತ, ನೀನ್ ಹೇಗೆ, ದೇವರುಗಳು ಎಲ್ಲ ಸುಳ್ಳು ಹೇಳ್ತಾರಿಯಾ? ಇಲ್ಲ. ಈಗ ಅಲೀಕಂ ಇತ್ಯುಕ್ತೆ ಸುಳ್ಳು, ನೀನು ಹೇಗೆ ಸುಳ್ಳು ಹೇಳೋಳಾಗ್ಬಿಟ್ಟೆ, ಸುಳ್ಳು ಮಾತನಾಡೋಳಾಗ್ಬಿಟ್ಟೆ? ಯಾಕೆಂದ್ರೆ ವಿದ್ಯಾಧರ ಚಕ್ರವರ್ತಿ ನಿನ್ನ ಆಗ್ತಾನೆ ಅಂತ ನೀನ್ ಈಗಾಗಲೇ ಹೇಳಿದ್ದೆ. ತ್ವಮಪಿ ಅಲೀಕವಾದಿನಿ, ತ್ವಮಪ್ಯಲೀಕವಾದಿನಿ, ಅತ್ರ ಎಣ್ ಸಂಧಿ ಅಸ್ತಿ. ನೀನು ಹೇಗೆ ಸುಳ್ಳು ಹೇಳೋಳ್ ಆಗ್ಬಿಟ್ಟೆ? ನನ್ನ ಜೀವನದಲ್ಲಿ ವಿದ್ಯಾಧರ ಚಕ್ರವರ್ತಿ ನಿನ್ನ ಗಂಡನಾಗ್ತಾನೆ ಅಂತ ಹೇಳಿ, ಈಗ ನನ್ನ ಗಂಡನೇ ಸತ್ತೋದ ಮೇಲೆ ಹೇಗೆ ನನ್ನ ಗಂಡ ವಿದ್ಯಾಧರ ಚಕ್ರವರ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ? ಹೌದಲ್ವಾ? ನೀನೇ ಸುಳ್ಳು ಹೇಳುವ ಆದ್ರೆ ಇನ್ನು ಉಳಿದ ಮನುಷ್ಯರ ಗತಿ ಏನು? ನೀನು ಹೇಗೆ ಸುಳ್ಳು ಹೇಳೋಳಾದೆ ಅಂತ ಅವಳು ಪರಿತಪಿಸ್ತಾಳೆ. ಮುಂದೆ ನೋಡಿ, ಸರ್ವೇ ಪ್ರಾಣತ್ಯಾಗಂ ಕರ್ತು ಸಿದ್ಧಾಃ ಭವಂತಿ ತತಃ ಪ್ರವಿಶತಿ ಸಸಂಭ್ರಮ ಗೌರಿ. ಗೌರಿ, ಮಹಾರಾಜ ಜಿಮುತಕೇತು ನ ಖಲು ಸಾಹಸಂ ಅನುಷ್ಠಾತವ್ಯಂ. ಜಿಮುತಕೇತು ಕಥಂ ಅಮೋಘ ದರ್ಶನ ಗೌರಿ. ಗೌರಿ, ಮಲಯವತಿಂ ಉದ್ದೇಶ್ಯ ವತ್ಸೆ ಕಥಂ ಅಹಂ ಅಲೀಕವಾದಿನಿ ಭವೇಯಂ. ಸರ್ವೇ ಪ್ರಾಣತ್ಯಾಗಂ ಕರ್ತು ಸಿದ್ಧಾ ಭವಂತಿ. ಆಗ ಜಿಮುತ ವಾಹನ ತೀರ್ಕೊಂಡದ್ದನ್ನು ಕಂಡು ಎಲ್ಲರೂ, ಅಲ್ಲಿರುವಂತಹ ಜಿಮುತಕೇತು, ಅವನ ಹೆಂಡತಿ ಮಲಯವತಿ, ಇವರೆಲ್ಲ ಸೇರ್ಕೊಂಡು ಪ್ರಾಣತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ. ಅಷ್ಟೊತ್ತಿಗೆ ತತಃ ಪ್ರವಿಶತಿ ಸಸಂಭ್ರಮ ಗೌರಿ, ಆಗ ಗಡಿಬಿಡಿಯಿಂದ ಲಘು ಬಗೆಯಿಂದ ಗೌರಿ ಪ್ರತ್ಯಕ್ಷಳಾಗ್ತಾಳೆ. ಯಾಕಂದ್ರೆ ಸ್ವಲ್ಪ ಹೊತ್ತು ಬಿಟ್ರೆ ಇವರು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡ್ತಾರೆ. ಗೌರಿ, ಮಹಾರಾಜ ಜಿಮುತಕೇತು, ಮಹಾರಾಜನಾದಂತಹ ಜಿಮುತಕೇತುವೆ
ನ ಖಲು ಸಾಹಸಂ ಅನುಷ್ಠಾತವ್ಯಂ. ಇಂತಹ ಸಾಹಸವನ್ನ ನೀವು ಅನುಷ್ಠಾನಗೊಳಿಸದಿರಿ, ಇಂತಹ ಸಾಹಸವನ್ನು ನೀವು ಮಾಡಬೇಡಿ, ಪ್ರಾಣತ್ಯಾಗ ಮಾಡುವಂತಹ ಇಂಥ ಸಾಹಸಕ್ಕೆ ಕೈ ಹಾಕದಿರಿ ಅಂತ ಗೌರಿ ಪ್ರತ್ಯಕ್ಷರಾಗಿ ಹೇಳ್ತಾಳೆ. ಜೀಮುತಕೇತು ಕಥಂ ಅಮೋಘ ದರ್ಶನ ಗೌರಿ. ಎಂಥ ಅಮೋಘ ದರ್ಶನವಾಯ್ತು ಗೌರಿ, ಒಳ್ಳೆ ಟೈಮಿಗೆ ಹೇಗೆ ನೀನು ದರ್ಶನವನ್ನು ಕೊಟ್ಟಿಯಲ್ಲ ಅಂತ ಸಂತೋಷದಿಂದ ಹೇಳ್ತಾಳೆ. ಕಥಂ ಅಮೋಘ ದರ್ಶನ ಗೌರಿ. ಗೌರಿ ಮಲಯವತಿ ಉದ್ದೇಶ ಮಲಯವತಿಯನ್ನ ಜಿಮೂತ ವಾಹನನ ಹೆಂಡತಿಯನ್ನ ಉದ್ದೇಶಿಸಿ ಹೇಳ್ತಾಳೆ. ವತ್ಸೆ ಕಥಂ ಅಲೀಕವಾದಿನಿ ಭವೇಯಂ. ನಾನು ಹೇಗೆ ಸುಳ್ಳು ಹೇಳೋಳಾಗ್ತೇನೆ. ಕಥಂ ಅಹಂ ಅಲೀಕವಾದಿನಿ ಭವೇಯಂ. ನಾನು ಸುಳ್ಳು ಹೇಳಿಲ್ಲ, ಹೇಳುವುದಿಲ್ಲ, ನಾನು ಸುಳ್ಳು ಹೇಳುವವಳು ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ ಮಗುವೆ ಹೇಳಿ ಮಲಯವತಿಯನ್ನ ಉದ್ದೇಶಿಸಿ ಗೌರಿ ಹೇಳ್ತಾಳೆ. ನಾಯಕಂ ಉಪಸೃತ್ಯ ಕಮಂಡಲು ಜಲೇನ ಅಭ್ಯುಕ್ಷಂತಿ ಪರಿತುಷ್ಟಾಸ್ಮಿ ತೇ ವತ್ಸ ಜೀವ ಜಿಮೂತ ವಾಹನ. ನಾಯಕಃ ಉತ್ತಿಷ್ಠತಿ ಸರ್ವೇ ಗೌರೀಂ ನಮಂತಿ. ಜಿಮೂತಕೇತುಃ ಕಥಂ ಅಮೃತವೃಷ್ಟಿಃ ಭಗವತಿ ಕಿಮೇತತ್. ಗೌರಿ ರಾಜನ್ ಸಮುಪಜಾತ ಪಶ್ಚಾತ್ತಾಪೇನ ಪಕ್ಷಿಪತಿನಾ ಗರುಡೇನ ದೇವಲೋಕಾತ್ ಇಯಂ ಅಮೃತವೃಷ್ಟಿಃ ಪಾತಿತ. ನಾಯಕಂ ಉದ್ದೇಶ್ಯ ವತ್ಸ ಜಿಮೂತವಾಹನ ತ್ವಾಮಹಂ ವಿದ್ಯಾಧರ ಚಕ್ರವರ್ತಿನಂ ಕರೋಮಿ. ತದ್ವತ್ಸ ಕಿಂ ತೇ ಭೂಯಃ ಪ್ರಿಯಂ ಉಪಕರೋಮಿ. ಪಶ್ಯಂತು, ನಾಯಕಂ ಉಪಸೃತ್ಯ, ನಾಯಕನನ್ನ ಸಮೀಪಿಸಿ ಅವನ ಹತ್ರ ಹೋಗಿ, ಕಮಂಡಲು ಜಲೇನ, ಅವಳ ಕೈಯಲ್ಲಿ ಕಮಂಡಲ ಇತ್ತು, ಅಲ್ಲಿ ನೀರಿತ್ತು, ಅದರಿಂದ ಅಭ್ಯುಕ್ಷಂತಿ ಸಿಂಚನವನ್ನ ಮಾಡ್ತಾಳೆ. ಗೌರಿ ನಾಯಕನನ್ನು ಸಮೀಪಿಸಿ ತನ್ನಲ್ಲಿರುವ ಕಮಂಡಲು ಜಲದಿಂದ ನಾಯಕನ ಮೈ ಮೇಲೆ ಆ ನೀರನ್ನ ಮಾಡ್ತಾಳೆ, ಸಿಂಪಡಿಸ್ತಾಳೆ. ಮತ್ತೆ ಹೇಳ್ತಾಳೆ, ಪರಿತುಷ್ಟಾಸ್ಮಿ ತೇ ವತ್ಸ ಜೀವ ಜಿಮೂತ ವಾಹನ. ವತ್ಸ ಪರಿತುಷ್ಟ ಅಸ್ಮಿ, ಸವರ್ಣ ದೀರ್ಘ ಸಂಧಿ ಅಸ್ತಿ. ಅಹಂ ಪರಿತುಷ್ಟ ಅಸ್ಮಿ. ಜೀವಿಸು, ಎದ್ದ ಬಾ, ಜೀವಂತವಾಗಿರು, ನೀನು ಜೀವವನ್ನ ಮತ್ತೆ ಪಡ್ಕೋ. ಜಿಮೂತ ವಾಹನನೇ, ನಿನ್ನಿಂದ ನಾನು ಸಂತೋಷಗೊಂಡಿದ್ದೇನೆ. ವತ್ಸ, ನೀನು ಜೀವಿಸು, ಮತ್ತೆ ಜೀವವನ್ನು ಪಡೆದುಕೋ. ಪರಿತುಷ್ಟಾಸ್ಮಿ ತೇ ವತ್ಸ ಜೀವ ಜಿಮೂತ ವಾಹನ ಹೇಳಿ ಹೇಳ್ತಾಳೆ. ಆಗ ನಾಯಕ ಉತ್ತಿಷ್ಠತಿ, ನಾಯಕ ಎದ್ದುಕೊಳ್ತಾನೆ. ನಾಯಕನಿಗೆ ಕಮಂಡಲು ಜಲದಿಂದ ಸಿಂಪಡಣೆಯನ್ನು ಮಾಡಿದಾಗ ಅವನು ಪುನಃ ಜೀವವನ್ನ ಪಡ್ಕೊಳ್ತಾನೆ. ಸರ್ವೇ ಗೌರಿಂ ನಮಂತಿ, ಎಲ್ಲರೂ ಸಂತೋಷದಿಂದ ಗೌರಿಗೆ ನಮಿಸ್ತಾರೆ. ಜಿಮುತಕೇತು ಕಥಂ ಅಮೃತವೃಷ್ಟಿ ಭಗವತಿ ಕಿಮೇತತ್. ಅಷ್ಟೊತ್ತಿಗೆ ಏನಾಗ್ತದೆ ಅಂದ್ರೆ ಅಲ್ಲಿ ಅಮೃತದ ಮಳೆ ಸುರಿತದೆ. ಕಥಂ, ಆಗ ಅವನು ಕೇಳ್ತಾನೆ ಜಿಮುತಕೇತು, ಹೇಗೆ ಅಮೃತದ ಮಳೆ ಸುರಿತು? ಭಗವತಿ ಕಿಮೇತತ್, ಇದು ಏನು? ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ. ಗರುಡ ಹೋಗಿದ್ದಾನೆ, ಆದ್ರೆ ಅಮೃತದ ಮಳೆಗರಿಯಲಿಕ್ಕೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಆಗ ಜಿಮುತಕೇತು ಅಮೃತದ ಮಳೆ ಸುರಿತಾ ಇರೋದನ್ನು ಕಂಡು ಗೌರಿ ಹತ್ರ ಭಗವತಿ ಏತತ್ ಕಿಂ, ಇದೇನು ಅಂತ ಪ್ರಶ್ನಿಸ್ತಾನೆ. ಗೌರಿ ಹೇಳ್ತಾಳೆ, ರಾಜನೇ ಸಮುಪಜಾತ ಪಶ್ಚಾತ್ತಾಪೇನ ಪಕ್ಷಿಪತಿನ ಗರುಡೇನ ದೇವಲೋಕಾತ್ ಇಯಂ ಅಮೃತವೃಷ್ಟಿ ಪಾತಿತ. ಪಶ್ಚಾತ್ತಾಪ ಉಂಟಾಗಿ ಪಕ್ಷಿಪತಿಯಾದಂತಹ ಗರುಡನು ದೇವಲೋಕಕ್ಕೆ ಹೋಗಿ ಏನ್ ಮಾಡಿದಾನೆ? ಈ ಅಮೃತ ವೃಷ್ಟಿಯನ್ನ ಬೆಳೆಸಿದಾನೆ. ಪಾತಿತ, ಬೆಳೆಸಿದಾನೆ, ಅಮೃತದ ಮಳೆಯನ್ನ ಗರೆದಿದ್ದಾನೆ. ನಾಯಕಂ ಉದ್ದೇಶ್ಯ, ನಾಯಕನಾದಂತಹ ಜಿಮೂತ ವಾಹನನ ಉದ್ದೇಶಿಸಿ ಹೇಳ್ತಾಳವಳು, ವತ್ಸ ಮಗು, ಜಿಮೂತ ವಾಹನ ತ್ವಾಂ ಅಹಂ ವಿದ್ಯಾಧರ ಚಕ್ರವರ್ತಿನಂ ಕರೋಮಿ, ನಾನು ನಿನ್ನನ್ನ ಈಗ ವಿದ್ಯಾಧರ ಚಕ್ರವರ್ತಿಯನ್ನಾಗಿ ಮಾಡ್ತೇನೆ. ತದ್ವತ್ಸ, ಅದರ ಜೊತೆಗೆ ಮಗುವೆ, ಕಿಮತೆ ಭೂಯಃ ಪ್ರಿಯಂ ಉಪಕರೋಮಿ, ನಿನಗೆ ಇನ್ನೂ ಪ್ರಿಯವಾದುದನ್ನ ಏನ್ ಮಾಡ್ಲಿ ನಾನು ನಿನಗೆ? ವಿದ್ಯಾಧರ ಚಕ್ರವರ್ತಿ ಆಗ್ಬೇಕಾಗಿತ್ತು, ನಾನು ಮಾಡಿದ್ದೇನೆ. ಅದ್ರ ಜೊತೆಗೆ ಇಂತಹ ಪ್ರಾಣತ್ಯಾಗವನ್ನು ಮಾಡ್ಲಿಕ್ಕೆ ಸಿದ್ಧನಾಗಿದೆಯಲ್ಲ, ಪ್ರಾಣತ್ಯಾಗವನ್ನೇ ಮಾಡಿದ್ಯಲ್ಲ ಬೇರೆಯವರ ಸಲುವಾಗಿ, ಅದರಿಂದ ನಾನು ಸಂತೋಷಗೊಂಡಿದ್ದೇನೆ. ನಿನಗೆ ಇನ್ನೇನನ್ನು ನಾನು ಪ್ರಿಯವಾದುದನ್ನ ಉಂಟು ಮಾಡ್ಲಿ ಅಂತ ಗೌರಿ ನಾಯಕನ ಹತ್ರ ಕೇಳುತ್ತಾಳೆ. ಆಗ ಅವನೇನ್ ಹೇಳ್ತಾನೆ, ನಾಯಕ ಜಾನುಭ್ಯಾಂ ಸ್ಥಿತ್ವ ದೇವಿ ವೈನತೇಯ ತ್ರಾತ
ಸೋಪಿ ವಿನೀತಃ ಅಮೃತ ಸೇಚನೇನ ಪನ್ನಗಾಹ ಜೀವಿತಾಃ ತ್ವಂ ಸಾಕ್ಷಾತ್ ದ್ರಷ್ಟ ಅತಃ ಪರಂ ಕಿಂ ತ್ವಯಿ ಪ್ರಾರ್ಥ್ಯತೆ ತಥಾಪಿ ಇದಮಸ್ತು ಭರತವಾಕ್ಯಂ ಶಿವಮಸ್ತು ಸರ್ವಜಗತಾಂ ಪರಹಿತ ನಿರತಾ ಭವಂತು ಭೂತಗಣಾಃ ದೋಷಾಃ ಪ್ರಯಾಂತು ನಾಶಂ ಸರ್ವತ್ರ ಸುಖೀ ಭವತು ಲೋಕಃ. ನಾಯಕಃ ತದಾ ವದತಿ ಜಾನುಭ್ಯಾಂ ಸ್ಥಿತ್ವಾ ಅವನ ತೊಡೆಯ ಮೇಲೆ ನಿಂತುಕೊಂಡು ಅಂದ್ರೆ ಅವಳಿಗೆ ಕೈ ಮುಗಿಯುತ್ತಾ ದೇವಿ ವೈನತೇಯಃ ಈಗಾಗಲೇ ಹೇಳಿದಾಗೆ ವಿನತಾಯಃ ಅಪತ್ಯಂ ಪುಮಾನ್ ವೈನತೇಯಃ ಗರುಡಃ ತ್ರಾತಃ ಸೋಪಿ ವಿನೀತಃ ಅವನು ಕೂಡ ಏನಾಗಿದ್ದಾನೆ ಎಲ್ಲರನ್ನೂ ತಿಂದಂತಹ ಎಲ್ಲ ನಾಗಗಳನ್ನು ಭಕ್ಷಿಸಿದಂತಹ ಈ ವೈನತೇಯ ಈಗ ವಿನೀತನಾಗಿದ್ದಾನೆ. ಸೋ ಪ್ಲಸ್ ಅಪಿ ಸೋಪಿ ಪೂರ್ವರೂಪ ಸಂಧಿ ಅಂದ್ರೆ ಅವನಿಂದನೇ ಇಷ್ಟೆಲ್ಲ ಆಗದ್ದಾಗಿತ್ತಲ್ವಾ, ಆದ್ರೆ ಅವನನ್ನ ರಕ್ಷಿಸಬೇಕು ನೀನು ವೈನತೇಯನನ್ನ, ಯಾಕೆಂದ್ರೆ ಅವನು ವಿನೀತನಾಗಿದ್ದಾನೆ. ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿಯೂ ಕೂಡ ಅವನೇನಾಗಿದ್ದಾನೆ, ಅವನಿಗೆ ಪಶ್ಚಾತ್ತಾಪವಾಗಿದೆ, ತನ್ನ ತಪ್ಪಿನ ಅರಿವಾಗಿದೆ, ಆದ್ರಿಂದ ಅವನು ವಿನೀತನಾಗಿದ್ದಾನೆ. ಅಮೃತ ಸೇಚನೇನ ಪನ್ನಗಾಹ ಜೀವಿತಾಹ ಅವನೇನ್ ಮಾಡಿದ್ದಾನೆ ಅಂದ್ರೆ ಅಮೃತದ ಸಿಂಚನವನ್ನ ಮಾಡಿ ಈ ಸರ್ಪಗಳನ್ನೆಲ್ಲ ಜೀವಂತಗೊಳಿಸಿದ್ದಾನೆ. ಅಮೃತ ಸೇಚನೇನ ಪನ್ನಗಾಹ ಜೀವಿತಾಹ ಅಂದ್ರೆ ಈ ಗರುಡ ವಿನೀತ ಆಗ್ಬೇಕಾಗಿತ್ತು, ಅವನಿಗಾಗ್ಲೇ ಆಗಿದ್ದಾನೆ. ಹಾಗೆ ಈ ಸರ್ಪಗಳೆಲ್ಲ ಜೀವಂತವಾಗಿ ಇರಬೇಕಾಗಿತ್ತು, ಅಮೃತ ಸೇಚನದಿಂದ ಅವೆಲ್ಲವೂ ಜೀವಂತವಾಗಿವೆ. ತ್ವಂ ಸಾಕ್ಷಾತ್ ದೃಷ್ಟ ದೇವಿಯಾದ ನಿನ್ನನ್ನು ನಾವು ನೋಡ್ಬೇಕಾಗಿತ್ತು, ನಮ್ಗೀಗಾಗ್ಲೇ ನಿನ್ನ ದರ್ಶನ ಆಗಿದೆ. ಅತಃ ಪರಂ ಕಿಂ ತ್ವಯಿ ಪ್ರಾರ್ಥ್ಯತೆ ಇದೆಲ್ಲ ನಮ್ಗೆ ಸಿಕ್ಕಿದೆಯಲ್ವಾ, ಇನ್ನು ಮುಂದೆ ನಾನ್ ನಿನ್ನ ಹತ್ರ ಏನಂತ ಬೇಡ್ಕೊಳ್ಳಿ. ಅತಃ ಪರಂ ಕಿಂ ತ್ವಯಿ ಪ್ರಾರ್ಥ್ಯತೆ ಯಾಕೆಂದ್ರೆ ಬೇಡ್ಕೊಳ್ಳಿಕ್ಕೆ ನೀನ್ ಎಲ್ಲವೂ ಸಿದ್ಧಿಸ ಆಗೋಗಿದೆ, ಇನ್ನೇನು ನೀನ್ ಕೊಡುವಂತಹದ್ದು ಇಲ್ಲ. ತಥಾಪಿ ಇದಮಸ್ತು ತಥಾ ಅಪಿ ತಥಾಪಿ ಸವರ್ಣ ದೀರ್ಘ ಸಂಧಿ ತಥಾಪಿ ಇದಮಸ್ತು ಆದ್ರೂ ಕೂಡ ಇದು ಆಗಲಿ. ಭರತವಾಕ್ಯಂ ಭರತವಾಕ್ಯ ಅಂದ್ರೆ ನಾಟಕದ ಕೊನೆಯಲ್ಲಿ ಮಂಗಳವಾಕ್ಯ ಬರ್ತದಲ್ಲ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಭರತವಾಕ್ಯಂ ಹೇಳ್ತಾರೆ. ಅದು ಯಾವುದು ನೋಡಿ, ಶಿವಮಸ್ತು ಸರ್ವ ಜಗತಾಂ ಪರಹಿತ ನಿರತಾ ಭವಂತು ಭೂತಗಣಾಃ. ಶಿವಂ ಇತ್ಯುಕ್ತೆ ಶುಭಂ, ಸರ್ವ ಜಗತಾಂ ಶಿವಂ ಅಸ್ತು ಇಡೀ ಜಗತ್ತಿಗೆ ಎಲ್ಲ ಜಗತ್ತಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಭೂತಗಣಾಃ ಪರಹಿತ ನಿರತಾ ಭವಂತು ಎಲ್ಲ ಪ್ರಾಣಿಗಳು ಬೇರೆಯವರ ಹಿತದಲ್ಲೇ ನಿರತರಾಗಲಿ. ಭೂತಗಣಾಃ ಭೂತ ಇತ್ಯುಕ್ತೆ ಇರುವಂತಹದ್ದು, ಭೂತ ಅಂದ್ರೆ ಇರುವಂತಹ ಜೀವಿಗಳೆಲ್ಲರೂ ಬೇರೆಯವರ ಹಿತದಲ್ಲೇ ನಿರತರಾಗಲಿ. ದೋಷಾಹ ಪ್ರಯಾಂತು ನಾಶಂ ಸರ್ವತ್ರ ಸರ್ವತ್ರ ದೋಷಾಹ ನಾಶಂ ಪ್ರಯಾಂತು ಎಲ್ಲ ಕಡೆ ದೋಷಗಳು ನಾಶವಾಗಲಿ, ಕೆಟ್ಟ ಗುಣಗಳು ದೋಷಗಳು ಯಾವುದು ಉಳಿಯದೇ ಇರಲಿ, ನಾಶವಾಗಲಿ. ಸುಖೀ ಭವತು ಲೋಕಃ ಲೋಕಃ ಸುಖೀ ಭವತು ಈ ಲೋಕಕ್ಕೆ ಒಳ್ಳೆಯದಾಗಲಿ. ಇಡೀ ಲೋಕಕ್ಕೆ ಒಳ್ಳೆಯದಾಗ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಬೇಕು, ಹೌದಲ್ವಾ? ತನಗೊಬ್ಬನಿಗೆ ಅಲ್ಲ, ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಏನ್ ಮಾಡ್ತಾನೆ ನಾಯಕ ಪ್ರಾರ್ಥಿಸಿಕೊಳ್ತಾನೆ. ಸರ್ವ ಜಗತಾಂ ಶಿವಮಸ್ತು ಎಲ್ಲ ಜಗತ್ತಿಗೆ ಶುಭವಾಗಲಿ. ಭೂತಗಣಾಃ ಪರಹಿತ ನಿರತಾ ಭವಂತು ಎಲ್ಲ ಪ್ರಾಣಿಗಳ ಸಮೂಹಗಳು ಬೇರೆಯವರ ಹಿತದಲ್ಲಿ ನಿರತರಾಗಲಿ. ಸರ್ವತ್ರ ದೋಷಾಹ ನಾಶಂ ಪ್ರಯಾಂತು ಎಲ್ಲಾ ಕಡೆ ದೋಷಗಳು ನಾಶವಾಗಲಿ. ಲೋಕಃ ಸುಖೀ ಭವತು ಸರ್ವೇ ಜನಾಃ ಸುಖಿನೋ ಭವಂತು ಹೇಳೋದಿಲ್ವಾ, ಹಾಗೆ ಇಡೀ ಲೋಕಕ್ಕೆ ಸುಖವಾಗಲಿ, ಶುಭವಾಗಲಿ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಪರೋಪಕಾರಃ ಕರ್ತವ್ಯಃ ಈ ಪಾಠದ ಎರಡನೇ ಭಾಗ ಕೂಡ ಮುಗಿದಿದೆ. ಸರ್ವೇಭ್ಯೋ ಧನ್ಯವಾದಾಃ. ವಯಂ ಪುನರ್ಮಿಲಾಮ.